ನಮಸ್ತೆ, ಬದುಕಿನ ಬಂಡಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮೇಟಿ. ಈ ದಿನ ಆನ್ಲೈನ್ ಬೆಟ್ಟಿಂಗ್ ಅಂದ್ರೇನು, ಆನ್ಲೈನ್ ಗೇಮ್ ಅಂದ್ರೇನು, ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗಿಂದ ಆಗುವ ದುಷ್ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಒಂದೊಂದಾಗಿ. ಆನ್ಲೈನ್ ಆನ್ಲೈನ್ ಗೇಮ್ ಮತ್ತು ಆನ್ಲೈನ್ ಬೆಟ್ಟಿಂಗ್. ಈಗ ನೋಡ್ರಿ, ಜಾಹೀರಾತುಗಳು ಬರ್ತಿರ್ತಾವ ಇದರಲ್ಲಿ, ಮೊಬೈಲಲ್ಲಿ ನೋಡಿದ್ರಲ್ಲ, ಫೇಸ್ಬುಕ್ ಇರಲಿ, ಯೂಟ್ಯೂಬ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ. ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ, ಈ ಗೇಮಿಂದ ನೀವು ಇಷ್ಟು ದುಡ್ಡನ್ನ ಸಂಪಾದಿಸ್ಬೋದು, ಪ್ರತಿಯೊಂದು ಈ ಥರ ಬರ್ತಾ ಇರ್ತವೆ. ಏನು ಗೊತ್ತಾ, ಇವು ಏನು ಮಾಡ್ತಾವೆ, ದುಡ್ಡು ಮಾಡೋದು ಹೇಗೆ ಅಂತ ಪ್ರತಿಯೊಂದು ಆ್ಯಪ್ಸ್ ಬರ್ತಾ ಇರ್ತವೆ, ನೀವು ನೋಡಿರ್ತೀರ. ಆನ್ಲೈನಲ್ಲಿ ಇರೋದಕ್ಕೆ ಈಗೇನಂದ್ರೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಅಂತ ಕರಿತಾರೆ. ಆನ್ಲೈನ್ ಗೇಮ್ಗೆ ಬೆಟ್ಟಿಂಗ್ನು ಅಲ್ಲೇ ಇರುತ್ತೆ, ಅದು ನೀವು ಅದನ್ನು ಬೆಟ್ ಮಾಡ್ತೀರಾ. ಇದರಿಂದ ಆನ್ಲೈನ್ ಬೆಟ್ಟಿಂಗಿಂದ ಮತ್ತು ಆನ್ಲೈನ್ ಗೇಮಿಂದ ಏನು ದುಷ್ಪರಿಣಾಮಗಳದಾವು, ಯಾಕಪ್ಪ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಮೊನ್ನೆ ಹೊಸ ಅಯೋಧ್ಯೆ ಅಂತ ಇದೆ, ಅಲ್ಲಿ 18 ವರ್ಷದ ಹುಡುಗ ಆನ್ಲೈನ್ ಗೇಮ್ನಲ್ಲಿ ದುಡ್ಡು ಕಳ್ಕೊಂಡಾಗ ಮನೆಯವ್ರು ಬೈದಿದ್ರಿಂದ ಅವ್ರಿಗೆ ಚಾಕಲ್ಲಿ ಚೂಸ್ತಾನೆ, ಅವ್ರ ಅಕ್ಕಗೆ ಮತ್ತು ಅವ್ರ ತಾಯಿಗೆ ಚಾಕುವಿಂದ ಚುಚ್ಚಿ ಸಾಯ ಹೊಡೆದಿರ್ತಾನೆ. ಹೌದಾ? ಹಾಗಾಗಿ ಅವ್ರ ತಂದೆಗೆ ಅವರು ಮೈಂಡ್ ಯಾವ ರೀತಿ ಆಗ್ಬಿಡುತ್ತಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಡ್ತಾರೆ. ಆನ್ಲೈನ್ ಗೇಮ್ಗೆ ಏನಾದರೂ ಅಡಿಕ್ಟ್ ಆಗಿಬಿಟ್ರೆ ದೇ ಆರ್ ಔಟ್ ಆಫ್ ಕಂಟ್ರೋಲ್. ಹಾಗಾಗಿ ಇದರಿಂದ ಏನೇನು ದುಷ್ಪರಿಣಾಮಗಳದಾವು, ಆನ್ಲೈನ್ ಬೆಟ್ಟಿಂಗಿಂದ ಏನೇನು ದುಷ್ಪರಿಣಾಮಗಳದಾವು ಅಂದರೆ, ಫಸ್ಟ್ ಒನ್ನು ಆರ್ಥಿಕ ನಷ್ಟ. ನಿಮ್ದೇನಾಗುತ್ತಾ, ಆನ್ಲೈನಲ್ಲಿ ನೀವು ಗೇಮ್ ಆಡೋದ್ರಿಂದ ದುಡ್ಡು ಹೋಗುತ್ತಾ, ದುಡ್ಡನ್ನ ಕಳ್ಕೊತೀರಿ. ಅದು ಏನಂತ ಮಾಡ್ತಾರೆ, ನಿಮಗೆ ₹1 ₹10 ಕೊಟ್ಟಂಗೆ ಮಾಡಿ ನಿಮ್ಮಿಂದ ₹100 ತೊಗೋತಿರ್ತಾರೆ. ನೀವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರ, ನಿಮ್ಮ ಮೈಂಡು ಅಡಿಕ್ಟ್ ಆಗಿಬಿಟ್ಟಿರ್ತಾರ. ನಿಮ್ಗೆ ಗೊತ್ತಿರದಂಗೆ ಏನು ಮಾಡ್ತಾರೆ, ಅವರು ದುಡ್ಡು ತಗೋತಾ ಇರ್ತಾರೆ, ನೀವು ಆಗ್ತಾ ಇರ್ತೀರ. ನಿಮ್ಮ ಮೈಂಡ್ ಏನಾಗುತ್ತೆ, ಔಟ್ ಆಫ್ ಕಂಟ್ರೋಲ್ ಆಗಿ ಅದಕ್ಕೆ ಏನು ಮಾಡ್ತಾರೆ, ಅಡಿಕ್ಷನ್ ಆಗಿಬಿಡ್ತೀರ. ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗ್ ಅನ್ನೋದು ಏನು ಮಾಡ್ತಾರೆ, ನಿಮ್ದು ಆರ್ಥಿಕವಾಗಿ ದಿವಾಳಿ ಆಗಂಗೆ ಮಾಡಿಬಿಡುತ್ತಾ. ನೆಕ್ಸ್ಟ್ ಏನಪ್ಪ ಅಂದರೆ ಸಮಯ ವ್ಯರ್ಥ. ಇದರಿಂದ ಏನು ಯೂಸ್ ಇದೆ ಹೇಳ್ರಿ. ನೋಡ್ರಿ, 16 ವರ್ಷ 17 ವರ್ಷದ ಹುಡುಗರು ಇದರಲ್ಲಿ ಅಡಿಕ್ಟ್ ಆಗಿಬಿಟ್ರೆ ಅವ್ರ ಭವಿಷ್ಯ ಏನಾಗಬೇಡ ಹೇಳಿ, ಭವಿಷ್ಯ ಹಾಳಾಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಭವಿಷ್ಯ ಹಾಳಾಗ್ಬಿಡುತ್ತೆ, ಸಮಯ ವ್ಯರ್ಥ ಆಗುತ್ತೆ. ಸಮಯ ನೋಡ್ರಿ, ಈಗ 16 ವರ್ಷ 18 ವರ್ಷ 17 ವರ್ಷ ಅನ್ಕೋರಿ, ಅವ್ರೇನಿರ್ತಾರ SLC PU ಫಸ್ಟ್ PU ಸೆಕೆಂಡ್ PU ಈ ಥರ ಹೋಗ್ತಿರ್ತಾರೆ. ಅವರು ಈ ಆನ್ಲೈನ್ ಗೇಮ್ ಅಥವಾ ಬೆಟ್ಟಿಂಗ್ ಅಡಿಕ್ಷನ್ ಆಗಿಬಿಟ್ರೆ ಏನಾಗುತ್ತಪ್ಪ ಅಂದರೆ, ಅವ್ರದ್ದು ಶಿಕ್ಷಣದ ಭವಿಷ್ಯ ಏನಾಗುತ್ತೆ, ಹಾಳಾಗೋಗ್ಬಿಡುತ್ತೆ. ಅವ್ರದ್ದು ಏನಿರುತ್ತೆ, ಓದಬೇಕಾಗಿರೋದನ್ನ ಬಿಡ್ತಾರೆ, ಇದಕ್ಕೆ ಏನಾಗ್ಬಿಡ್ತಾರೆ, ಅಡಿಕ್ಟ್ ಆಗಿಬಿಡ್ತಾರೆ, ಔಟ್ ಆಫ್ ಕಂಟ್ರೋಲ್ ಆಗಿಬಿಡ್ತಾರೆ. ಅವ್ರ ಮೈಂಡು ಮನೆಯವ್ರ ಮಾತು ಯಾರ ಮಾತು ಕೇಳೋದಿಲ್ಲ, ಬರೀ ಮೊಬೈಲ್. ಯಾರು ಬಂದರೂ ಅವ್ರಿಗೆ ಗಮನಕ್ಕೆ ಬರೋದಿಲ್ಲ. ಆ ರೀತಿ ಏನಾಗ್ಬಿಡ್ತಾರೆ, ಅಡಿಕ್ಟ್ ಆಗಿಬಿಡ್ತಾರೆ. ಇದರಿಂದ ಅವ್ರ ಟೈಮು ವೇಸ್ಟ್ ಆಗುತ್ತೆ, ಹಣನೂ ವೇಸ್ಟ್ ಆಗುತ್ತೆ. ಹಾಗಾಗಿ ಇದು ಏನಪ್ಪ ಅಂದರೆ ಅತಿ ದೊಡ್ಡ ದುಷ್ಪರಿಣಾಮ. ಸಮಯ ಅನ್ನೋದು ವಾಪಸ್ ಸಿಗೋದಿಲ್ಲ, ಅದು ಒಮ್ಮೆ ಹೋಗ್ಬಿಟ್ರೆ ಆಯಿತು. ನೆಕ್ಸ್ಟ್ ಏನಂದರೆ, ಸಮಯ ವ್ಯರ್ಥ ಆದಮೇಲೆ ಮಾನಸಿಕ ಒತ್ತಡ. ಅವ್ರು ಮಾನಸಿಕವಾಗಿ ಇದಾಗ್ಬಿಡ್ತಾರೆ, ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ, ಅದು ಕಿತ್ಕೋತ ಹೋಗ್ತಿರುತ್ತೆ. ಏನು ಮಾಡುತ್ತೆ, ಅದು ಕಿತ್ಕೋತ ಹೋಗ್ತಿರುತ್ತಲ್ಲ, ಆಮೇಲೆ ಡಿಪ್ರೆಸ್ ಆಗಿಬಿಡ್ತಾರೆ. ಇವರು ದುಡ್ಡು ಎಲ್ಲಿಂದ ತರ್ತಾರೆ ನೋಡ್ರಿ, 15 16 ವರ್ಷ 17 ವರ್ಷ ದೊಡ್ಡವ್ರ ತಗೋರಿಗೆ ದುಡ್ಡು ಇದೆ ಅಂತ ಆಗ ಕೊಡ್ತಾ ಹೋದ್ರೆ ಎಷ್ಟಂತ ನೀವು ಕೊಡ್ತಿರೋದು. ಇದು ಒಂಥರ ನಿಮ್ಮನ್ನ ಮೈಂಡ್ ಇದನ್ನ ಮಾಡಿಬಿಡುತ್ತೆ, ನಿಮ್ಮ ದುಡ್ಡನ್ನ ಮೋಸ. ಇದು ಆನ್ಲೈನ್ ಗೇಮ್ ಬೆಟ್ಟಿಂಗ್ ಅನ್ನೋದು ಇದು ಮೋಸ. ಸರ್ಕಾರವೇ ಇದನ್ನ ಬ್ಯಾನ್ ಮಾಡ್ಬೇಕು ಆ್ಯಕ್ಚುಲಿ. ಆದರೂ ಕೂಡ ಇರುತ್ತೆ, ಅದ್ರಲ್ಲಿ ನಿಮ್ಮ ರೂಲ್ಸ್ ಇದ್ರೂ ಕೂಡ ನೀವೇನು ಮಾಡ್ತೀರಾ, ಅದಕ್ಕೆ ನೀವು ಅಡಿಕ್ಟ್ ಆಗಿ ಯಾರು ಕೂಡ ನೀವು ಮಾಡಪ್ಪ ಅಂತ ಹೇಳಲ್ಲ. ನಿಮಗೆ ಅದೇನಾಗುತ್ತೆ, ಅಡ್ವರ್ಟೈಸ್ಮೆಂಟ್ ನೋಡಿ ನೀವೇ ಅದಕ್ಕೆ ಒಳಗಾಗ್ಬಿಡ್ತೀರ. ಹಾಗಾಗಿ ಇದನ್ನ ಏನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನೀವು ಮಾನಸಿಕವಾಗಿ ಒತ್ತಡ ಇರುತ್ತೆ, ಮೆಂಟಲಿ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ದುಡ್ಡು ಹೋಯ್ತು ಅಥವಾ ದುಡ್ಡು ಮಾಡಬೇಕು ಅಂತ ಏನಾಗುತ್ತೆ, ಇದರಲ್ಲಿ ದುಡ್ಡು ಬರೋದಕ್ಕಿಂತ ನೀವು ತಗೊಳ್ಳೋದೇ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ನೀವು ಔಟ್ ಆಫ್ ಕಂಟ್ರೋಲ್ ಆಗಿಬಿಡ್ತೀರ. ಮೈಂಡು ಏನಾಗುತ್ತೆ, ನೀವು ಮುಂಚೆ ಥರ ಯಾವ ರೀತಿ ಮನೆಯವ್ರ ಜೊತೆ ಮಾತಾಡ್ತಿದ್ರಿ, ಫ್ರೆಂಡ್ಸ್ ಜೊತೆ ಇರ್ತೀರಿ, ಅದೆಲ್ಲ ಚೇಂಜ್ ಆಗಿಬಿಡುತ್ತೆ. ಸರಿಯಾಗಿ ಮಾತಾಡಲ್ಲ, ಸರಿಯಾದ ಟೈಮ್ಗೆ ಊಟ ಮಾಡಲ್ಲ, ಸರಿಯಾದ ಟೈಮ್ಗೆ ನಿದ್ದೆ ಮಾಡಲ್ಲ. ಏನು ಮಾಡ್ತಾರ, ಅದರಲ್ಲೇ ಮೊಬೈಲಲ್ಲೇ ಏನು ಮಾಡಿಬಿಡ್ತಾರ, ಕುಂತ್ಕೊಂಡ್ಬಿಡ್ತೀರ. ನೀವು ಟೈಮೆಲ್ಲ ಫುಲ್ ಅದಕ್ಕೆ ಕೊಡ್ತೀರ. ರಾತ್ರಿ 12 1 ಆದರೂ ಮಲ್ಗೋದೇ ಇಲ್ಲ. ಯಾರಿಗೂ ಗೊತ್ತಾಗದಂಗೆ ಬರೀ ಗೇಮ್ ಮಾಡೋದು, ಬೆಟ್ಟಿಂಗ್ ಆಡೋದು ಮಾಡ್ತಾನೆ ಇರ್ತಾರ. ಟೈಮ್ ಅದು ಹೋಗ್ತಾನೆ ಇರುತ್ತೆ. ಆರ್ಥಿಕವಾಗಿ ಲಾಸ್ ಆಗ್ತೀರಾ, ಟೈಮ್ ಲಾಸ್ ಆಗುತ್ತೆ, ಮತ್ತೇನಾಗುತ್ತಾ, ನಿಮ್ದು ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ನೋಡ್ರಿ, ಸಣ್ಣ ವಯಸ್ಸಿನ ಮಾನಸಿಕ ಒತ್ತಡ ಜಾಸ್ತಿ ಆದರೆ ಅವನೇನು ಮಾಡ್ತಾನೆ, ಕೊಲೆ ಮಾಡೋಕ್ಕೂ ಇದಾಗಲ್ಲ, ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ ಮೈಂಡು.
ಅವ್ನು ಕೊಲೆ ಮಾಡಿದ್ರು ಕೂಡ ಅದು ಏನೋ ಅವನಿಗೆ ಸೀರಿಯಸ್ನೆಸ್ಸೇ ಬಂದಿರಲ್ಲ, ಅಂದ್ರೆ ಔಟ್ ಆಫ್ ಕಂಟ್ರೋಲ್, ಮೈಂಡ್ ಏನಾಗಿರುತ್ತೆ, ಔಟ್ ಆಫ್ ಕಂಟ್ರೋಲ್ ಆಗಿರುತ್ತೆ, ನಾನು ಏನ್ ಮಾಡಕತ್ತೀನಿ ಅನ್ನೋದು ಅವ್ರಿಗೆ ಗೊತ್ತನ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಕುಟುಂಬ ಮತ್ತು ಸಾಮಾಜಿಕ ಸಮಸ್ಯೆಗಳು ಚಾಲು ಆಗ್ತವು. ಕುಟುಂಬದವರ ಜೊತೆಗೆ ಸರಿಯಾಗಿ ಮಾತಾಡೋದಿಲ್ಲ, ಅಕ್ಕ ಅಮ್ಮ ಅಣ್ಣ ತಮ್ಮ ಅಪ್ಪ ಇವ್ರ ಜೊತೆಗೆ ಹಾಕಿದ್ರು ಸರಿಯಾಗಿ ಮಾತಾಡೋದಿಲ್ಲ, ಮುಂಚೆ ತರ ಇರೋದಿಲ್ಲ. ಮತ್ತೆ ಅವ್ರಿಗೆ ದುಡ್ಡು ಕೊಡು ಅಂತ ಪೀಡ್ಸೋದು, ಏನ್ ಮಾಡ್ಬಿಟ್ಟಿರ್ತಾರ, ಆ ಒಂದು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರ ಅವರು. ಅದಕ್ಕಾಗಿ ಅದ್ರಲ್ಲಿ ಬೆಟ್ಟಿಂಗ್ ಮಾಡಕ್ಕೆ ಕೇಳೋದು, ಬರೀ ದುಡ್ಡು ಕೊಡಿ ಅಂತ ಕೇಳೋದು. ಮತ್ತೆ ಸಾಮಾಜಿಕವಾಗಿ ಏನ್ ಮಾಡಿರ್ತಾರ, ಫ್ರೆಂಡ್ಸ್ ಜೊತೆಗೂ ಏನ್ ಮಾಡ್ತಾರ, ಕರೆಕ್ಟಾಗಿ ಮಾತಾಡ್ತಿರಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ನ ಬಂದ್ ಮಾಡ್ಕೊಂಡಿರ್ತೀರಿ. ಅಂದ್ರೆ ಇವರು ಒಂಥರ ತಮ್ಮದೇ ಒಂದು ಲೋಕದಾಗ ಇರಕ್ ಚಾಲು ಮಾಡಿಬಿಟ್ಟಿರ್ತಾರೆ. ಇದರಿಂದ ಏನಾಗುತ್ತಾ, ಕೌಟುಂಬಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಸ್ಯೆಗಳು ಬರ್ತಾವು. ನೆಕ್ಸ್ಟ್ ಕುಟುಂಬದ ಮೇಲೆ ಪರಿಣಾಮಗಳು, ಇದ್ರ ಜೊತೆ ಕುಟುಂಬದ ಮೇಲೆ ಪರಿಣಾಮ ಆಗುತ್ತಾ, ವೃತ್ತಿಯ ಮೇಲೆ ಪರಿಣಾಮ ಆಗುತ್ತಾ, ಮತ್ತು ಆತನ ಆರೋಗ್ಯದ ಮೇಲೇನೂ ಕೂಡ ಪರಿಣಾಮಗಳು ಆಗ್ತವು. ಇದನ್ನ ತಡೆಗಟ್ಟೋದು ಹೇಗೆ? ಆನ್ಲೈನ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ತಡೆಗಟ್ಟೋದು ಹೇಗೆ? ಏನಪ್ಪಾ ಅಂದ್ರೆ, ಸಣ್ಣ ಮಕ್ಕಳು ಯಾರು ಇರ್ತಾರೆ, ಸಣ್ಣ ಮಕ್ಕಳು ನನಗನ್ಸಿದಂಗೆ 18 ವರ್ಷದ ಒಳಗೆ, 18 ವರ್ಷ ಒಳಗೆ ಯಾರ ಹತ್ರ ಪಿ ಯು ಒಳಗೆ ಯಾರು ಇರ್ತಾರ ಅವ್ರಿಗೆ ಏನ್ ಮಾಡ್ಬಾರ್ದು ಅಂದ್ರೆ, ಸ್ಮಾರ್ಟ್ ಫೋನ್ ಮೊಬೈಲ್ ಫೋನ್ ಕೊಡ್ಬಾರ್ದ್ರಿ. ಎಜುಕೇಶನ್ ಯೂಸ್ ಏನೈತಲ್ಲ ಅದಕ್ಕಷ್ಟೇ ಕೊಡ್ರಿ. ಏನೀಗ ವಾಟ್ಸಪ್ ಗ್ರೂಪ್ ಇರ್ತಾವ ಕಾಲೇಜು ಸ್ಕೂಲ್ಗೂ, ಅದಕ್ಕಷ್ಟೇ ಕೊಡ್ರಿ. ಮತ್ತೆ ಓನ್ ಆಗಿ ಅವ್ರಿಗೆ ಮೊಬೈಲ್ ಕೊಡ್ಸಕ್ ಹೋಗ್ಬೇಡ್ರಿ. ಸ್ಮಾರ್ಟ್ ಫೋನ್ PU-ದವ್ರಿಗೆ ಕೊಡ್ಸಕ್ ಹೋಗ್ಬೇಡ್ರಿ. ಕೊಡ್ಸಿದ್ರು ರೆಸ್ಟ್ರಿಕ್ಟ್ ಮಾಡಿ, ಫೋನ್ ನೋಡ್ತೀರಿ, ಗೇಮ್ ಆಡ್ತಾರೋ ಏನು ಬೆಟ್ಟಿಂಗ್ ಮಾಡ್ತಾರೋ ಸ್ವಲ್ಪ ನೀವು ನಿಗಾ ಇಟ್ಟಿರ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಕುಟುಂಬದ ಜೊತೆಗೆ ಬೆರಿಬೇಕು, ಟೈಮ್ ಕೊಡ್ರಿ. ಕುಟುಂಬಕ್ಕೆ ಒಂದು ಟೈಮ್ ಕೊಡ್ರಿ, ಫ್ರೆಂಡ್ಸ್ ಜೊತೆಗೆ ಟೈಮ್ ಕೊಡ್ರಿ. ನಿಮ್ಮ ಒಳ್ಳೆ ಹವ್ಯಾಸಗಳಿದ್ರೆ ಅವಕ್ಕೆ ಸ್ವಲ್ಪ ಟೈಮ್ ಕೊಡ್ರಿ. ಇದರಿಂದ ಏನಾಗುತ್ತೆ, ನೀವು ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗ್ ಇಂದ ಹೊರ ಬರ್ಬೋದು. ಮತ್ತೆ ನೀವು ಶಪಥ ಮಾಡ್ರಿ, ನಾನು ಆನ್ಲೈನ್ ಗೇಮ್ ಮಾಡೋದಿಲ್ಲ. ಆ ಆ್ಯಪ್ಸ್ ಏನಿರ್ತಾವು, ಬೆಟ್ಟಿಂಗ್ ಆ್ಯಪ್ಸ್ ಮತ್ತೆ ಆನ್ಲೈನ್ ಗೇಮ್ ಆ್ಯಪ್ಸ್ ಏನಿರ್ತಾವು ಅವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಡ್ರಿ. ಇತ್ತಂದ್ರೆ ಡಿಲೀಟ್ ಮಾಡಿಬಿಡ್ರಿ. ಈ ಒಟ್ಟ ನೀವ ಶಪಥ ಮಾಡ್ಬೇಕು, ಅನ್ಕೋಬೇಕು, ನಾನು ಇನ್ಮಿಂದ ಏನ್ ಮಾಡಲ್ಲ, ಆನ್ಲೈನ್ ಬೆಟ್ಟಿಂಗ್ ಮಾಡೋದಿಲ್ಲ ಅಂತ ಅನ್ಕೋಬೇಕು. ಟೈಮ್ ಸಿಕ್ಕಾಗ ನಿಮ್ಗೆ ಏನ್ ಟೈಮ್ ಜಾಸ್ತಿ ಸಿಗುತ್ತಾ ಅವಾಗ ನಿಮ್ ಕುಟುಂಬದ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ. ನಿಮ್ಗೆ ಯಾವಾದ್ರೂ ಒಳ್ಳೆ ಹವ್ಯಾಸಗಳು, ಪುಸ್ತಕ ಓದೋದಿದ್ರ, ಗೇಮ್ ಆಡೋದಿತ್ತಂದ್ರೆ, ಗೇಮ್ ಅಂದ್ರೆ ಆ ತರ ಗೇಮ್ ಅಲ್ಲ, ಕ್ರಿಕೆಟ್ ಇವರ ನೀವು ಫಿಸಿಕಲಿ ಆಡೋದು, ಮತ್ತೆ ನೀವೆಲ್ಲ ಆನ್ಲೈನ್ ಅನ್ಕೋಬೇಡ್ರಿ. ಆ ತರ ಏನಾದ್ರೆ ನೀವು ಅದಕ್ಕೆ ಟೈಮ್ ಕೊಡ್ರಿ. ಇದರಿಂದ ಎಷ್ಟೋ ಜೀವನಗಳು ಹಾಳಾಗ್ತವು ನೋಡ್ರಿ. ಮೊನ್ನೆ ಆತ ಕೊಲೆ ಮಾಡಿದಲ್ಲ ಅವ್ರ ಮನೆಯವ್ರಿಗೆ, ನೋಡ್ರಿ ಆ ಒಂದು ಸಣ್ಣ ವ್ಯಸನದಿಂದ, ಆ ಒಂದು ಆನ್ಲೈನ್ ಬೆಟ್ಟಿಂಗ್ ಮತ್ತು ಗೇಮ್ ಅಂತ ಒಂದು ಸಣ್ಣ ವ್ಯಸನದಿಂದ ಇಡೀ ಕುಟುಂಬನೇ ಏನ್ ಮಾಡ್ತಾನ, ಕೊಲೆ ಮಾಡೋ ಮಟ್ಟಕ್ಕೆ ಬರ್ತಾರ. ಆದ್ರಿಂದ ಇದರಿಂದ ಏನಾಗುತ್ತ, ಬಹಳ ಇಂಪ್ಯಾಕ್ಟ್ ಇದೆ, ದುಷ್ಪರಿಣಾಮ ಇದೆ. ಹಾಗಾಗಿ ಈ ಒಂದು ಕೆಟ್ಟ ಚಟ ಏನಿದೆಯಲ್ಲ, ಆನ್ಲೈನ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್, ಇದರಿಂದ ಹೊರ ಬಂದು ಏನ್ ಮಾಡ್ರಿ, ಒಳ್ಳೆ ನಾಗರಿಕರಾಗಬೇಕು ಅಂತ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಮಸ್ತೆ.